ಆಲ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಸೇಮ್ ಅದೇ ಥರ ವ್ಲಾಗ್, ಅದೇ ಥರ ಕ್ಲೀನಿಂಗ್, ಅದೇ ಥರ ರೆಸಿಪೀಸ್. ಸೊ ಸೇಮ್ ರೆಸಿಪೀಸ್ನ ನಾನು ರಿಪೀಟೆಡ್ ಆಗಿ ಹಾಕೋದಿಲ್ಲ. ಕ್ಲೀನಿಂಗಲ್ಲಿ ಏನಾದರೂ ಒಂದು ಒಳ್ಳೆಯದೇನಾದರೂ ನಾನು ಕಲ್ತಿದ್ರೆ ಅದನ್ನು ಕ್ಲೀನಿಂಗಲ್ಲಿ ಇಂಪ್ರೂವ್ ಮಾಡ್ಕೊಂಡು ನಿಮ್ಮ ಹತ್ರ ತೋರಿಸ್ತಾ ಇರ್ತೀನಿ. ಸಮ್ ಕಮೆಂಟ್ಸ್ ಬಂದಿದ್ದು ರೀಸೆಂಟಾಗಿ. ಸೊ ನಿಮಗೆ ಬೋರಿಂಗ್ ಅನಿಸಿದ್ರೆ ಅಥವಾ ಟೈಮ್ ವೇಸ್ಟ್ ಅಂತ ಅವರು ಕಮೆಂಟ್ ಮಾಡಿದ್ರು, ಹಂಗೆ ಅನಿಸಿದ್ರೆ ದಯವಿಟ್ಟು ಈ ವಿಡಿಯೋನ ಒಂದ್ಸರಿ ನೋಡಿಬಿಟ್ಟು ಆಮೇಲೆ ನೋಡಬೇಕಾ ನೋಡಬಾರ್ದು ಅಂತ ನೀವೇ ಡಿಸೈಡ್ ಮಾಡಿ. ಯಾಕೆಂದರೆ ಟೈಮ್ಗೆ ನಾನು ತುಂಬ ವ್ಯಾಲ್ಯೂ ಕೊಡ್ತೀನಿ, ನೀವು ಹಾಗೆ ವ್ಯಾಲ್ಯೂ ಕೊಡ್ತೀರಾ ಅಂದ್ಕೊಂಡಿದ್ದೀನಿ. ಇವತ್ತು ತುಂಬ ದಿನ ಆದಮೇಲೆ ಲಂಚ್ ಬಾಕ್ಸ್ ರೆಸಿಪಿನ ಶೂಟ್ ಮಾಡ್ಕೊಳ್ತಾ ಇದ್ದೆ. ಸ್ವಲ್ಪ ಈರುಳ್ಳಿ, ತೆಂಗಿನಕಾಯಿ ತುರಿ, ಜೀರಿಗೆನ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ತರಿಯಾಗಿ ರುಬ್ಕೊಳ್ತೀನಿ. ಅದ್ರ ಜೊತೆಗೆ ಅಕ್ಕಿ ಹಿಟ್ಟು, ನಾರ್ಮಲ್ ಅಕ್ಕಿ ರೊಟ್ಟಿ ಹಾಕ್ತೀವಲ್ಲ ಅದೇ ಅಕ್ಕಿ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಳಿಸ್ಕೊತೀನಿ. ಲೋಕೇಶ್, ನಿನ್ನ ಹೆಸರು? ನಿನ್ನ ಹೆಸರು? ನನ್ನ ಹೆಸರಲ್ಲಪ್ಪ. ವಾಟ್ಸ್ ಯುವರ್ ನೇಮ್? ಕಣ್ಣು ಉರಿತಾ ಇದೆ ಅಲ್ಲಿ ಈರುಳ್ಳಿಗೆ. ಹೇಳು, ನಿನ್ನ ಹೆಸರೇನು? ಲೋಕೇಶ್. ವಾಟ್ಸ್ ಯುವರ್ ನೇಮ್? ಲೋಕೇಶ್. ಪ್ರೀತಮ್ ಅಲ್ವಾ? ಅದನ್ನೇ ಕೇಳ್ತಾರದು ಮತ್ತೆ ನಾನು ಕೇಳು ಮತ್ತೆ ಅಂತೆ. ನಾನು ಅದನ್ನೇ ಕೇಳ್ತಾ ಇರೋದು. ನಿನ್ನ ಹೆಸರು ನಮ್ಗೆ ಹೇಳ್ಕೊಡ್ತದೆ ಹುಡುಗ. ಇನ್ನು ಇವತ್ತು ಪ್ರೀತಮ್ ಬೇಗನೆ ಎದ್ಬಿಟ್ಟಿದ್ದ, ಹಾಗಾಗಿ ಅವ್ನು ಮಾತಾಡ್ತಾ ಇರೋದು ಒಂದೊಂದ್ಸರಿ ತುಂಬ ಕ್ಯೂಟ್ ಅನ್ಸುತ್ತೆ. ಒಂದೊಂದ್ಸರಿ ನಾನು ಮರ್ತೇ ಬಿಡ್ತೀನಿ ರೆಕಾರ್ಡ್ ಮಾಡೋದು, ಅಷ್ಟು ಕ್ಯೂಟಾಗಿ ಮಾತಾಡ್ತಾ ಇರ್ತಾನೆ. ಟಕ್ ಅಂತ ನೆನಪಾದಾಗ ರೆಕಾರ್ಡ್ ಮಾಡ್ಕೊಂಡ್ಬಿಡ್ತೀನಿ. ತುಂಬ ಮಾತಾಡ್ತಾನೆ. ಈಗಂತೂ ನಾನೇ ಎಷ್ಟೊಂದು ಸರಿ ಸ್ಟಾಪ್ ಮಾಡಿ ಸ್ವಲ್ಪ ಸೈಲೆಂಟಾಗಿರು ಪ್ರೀತಮ್ ಅಂತ ಹೇಳ್ತಾ ಇರ್ತೀನಿ. ಅವ್ನ ಭಾಷೆಯಲ್ಲಿ ಅವ್ನು ಹೇಳ್ತಾನೆ ಇರ್ತಾನೆ, ಮಾತಾಡ್ತಾನೆ ಇರ್ತಾನೆ. ನನಗೂ ಕೂಡ ಹೆಲ್ಪ್ ಮಾಡ್ತೀನಿ ಅಂತ ಪ್ರತಿಯೊಂದು ಕೆಲಸದಲ್ಲೂ ಹೆಲ್ಪ್ ಮಾಡೋದು, ಮತ್ತು ಟೀಚರ್ ಹೇಳ್ದಂಗೆ ನಾನು ಮಾಡಿದ್ದೀನಿ ಅಂತ ಬಂದು ಹೇಳೋದು. ತುಂಬ ಬದಲಾವಣೆ ಇದೆ ಪ್ರೀತಮಲ್ಲಿ, ಅದೆಲ್ಲ ನೋಡಿ ಖುಷಿ ಆಗುತ್ತೆ. ಇನ್ನು ಆವಾಗಲೇ ನಾನು ನಿಮಗೆ ಹೇಳಿದ್ನಲ್ಲ, ಅದ್ರ ಬಗ್ಗೆ ನನಗೆ ಅನಿಸಿರೋ ಒಂದಿಷ್ಟು ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೇನೆ. ನಮ್ಮ ಗುಣ, ನಮ್ಮ ಒಂದು ಯೋಚನೆ ಈ ವಿಡಿಯೋ ಒಳ್ಳೇದಾ ಕೆಟ್ಟದಾ ಅಂತ ನಿರ್ಧಾರ ಮಾಡುತ್ತೆ. ಸೊ ಅದು ಯಾಕೆ ನಿಮ್ಗೆ ಹಂಗೆ ಅನ್ನಿಸ್ತು ಅಂತ ನನ್ನ ವಿಚಾರದಲ್ಲಿ ನಾನು ಹೇಳ್ತೀನಿ. ಸೊ ಆಮೇಲೆ ನಿಮ್ಗೆ ಏನಾದರೂ ಅದು ಓಕೆ ಹೌದಾ ಇರಬಹುದೇನೋ ಅಂತ ನಿಮ್ಮ ಹ್ಯಾಬಿಟ್ ಚೇಂಜ್ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಳ್ಳಿ, ಇಲ್ಲಾಂದರೆ ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು ನೋಡಿ. ಬಟ್ ನಾನು ತುಂಬ ಎಫರ್ಟ್ ಹಾಕಿ ಮಾಡಿದ್ದೀನಿ. 2 days ಟೈಮ್ ತೊಗೊಂಡಿದ್ದೀನಿ ಆ ವ್ಲಾಗ್ನ ಎಡಿಟ್ ಮಾಡಿ ನಿಮ್ಮ ಮುಂದೆ ತರೋದಕ್ಕೆ. ಒಂದು ವರ್ಡಲ್ಲಿ ಬಂದು ಹೇಳೋದು ನಿಮ್ಮ ಒಪಿನಿಯನ್, ಬಟ್ ನನಗೇನು ಹಂಗೆ ಅನ್ನಿಸ್ಲಿಲ್ಲ. ಹಾಗಾಗಿ ಅದು ಯಾಕೆ ಇರ್ಬೋದು ಅಂತ ನಿಮ್ಮ ಹತ್ರ ಅದನ್ನ ಡೀಟೇಲಾಗಿ ಹಂಚ್ಕೋಬೇಕು ಅಂದ್ಕೊಂಡಿದ್ದೀನಿ. ಒಂದು ಸರಿ ಸ್ವಲ್ಪ ಹೊತ್ತು ಟೈಮ್ ಕೊಟ್ಟು ವಿಡಿಯೋನ ಕೇಳಿಸ್ಕೊಳ್ಳಿ. ಇನ್ನು ಇಲ್ಲಿ ಅಕ್ಕಿ ಹಿಟ್ಟಿಂದ ಉಂಡೆ ಮಾಡಿದ್ನಲ್ಲ, ಅದನ್ನ ಇಡ್ಲಿ ಪಾತ್ರೆಗೆ ಹಾಕ್ಬಿಟ್ಟು ಅಥವಾ ಸ್ಟೀಮರ್ ಇದ್ದರೆ ಸ್ಟೀಮರ್ಗೆ ಹಾಕ್ಬಿಟ್ಟು ಚೆನ್ನಾಗಿ ಸ್ಟೀಮ್ ಮಾಡಿ ಚೆನ್ನಾಗಿ ಬೇಯಿಸ್ಕೋಬೇಕು. ಒಂದು 5-10 ನಿಮಿಷ ಆದರೆ ಸಾಕು. ಅಷ್ಟರೊಳಗೆ ಕಡಲೆಕಾಳು ನೆನೆಸಿಟ್ಟಿದ್ದೆ ನಾನು, ಅದನ್ನು ಕುಕ್ಕರ್ಗೆ ಹಾಕಿ ವಿಜಿಲ್ ತಗೊಂಡ್ಬಿಡ್ತೀನಿ. ಅಷ್ಟರೊಳಗೆ ಅದು ಬೆಂದ್ಬಿಡುತ್ತೆ. ಕಡಲೆಕಾಳಿಗೆ ಜಾಸ್ತಿ ಏನು ಮಸಾಲ ಹಾಕೋಂಗಿಲ್ಲ. ಈರುಳ್ಳಿ ಹಾಕಬೇಕು. ಕಡಲೆಕಾಳು ಯಾರೋ ಫಾರಿನವ್ರು ಕನ್ನಡ ಮಾತಾಡ್ತಾರಲ್ಲ. ಸಾರಿ, ಮಧ್ಯೆ ನನ್ನ ಮಗ ಮಾತಾಡ್ಬಿಡ್ತಾನೆ, ಅದನ್ನು ಹಾಗೆ ಹಾಕ್ಬಿಡ್ತೀನಿ. ಈರುಳ್ಳಿ ಹಾಕ್ಕೊಳ್ಳೋದು, ಅದ್ರ ಜೊತೆಗೆ ಹಸಿರು ಮೆಣಸಿನ್ಕಾಯಿ ಯೂಸ್ ಮಾಡೋಂಗಿದ್ರೆ ಹಾಕಿ, ಇಲ್ಲಾಂದರೆ ಬೇಡ ಖಾರದ ಪುಡಿ ಹಾಕ್ಕೊಬೋದು. ಸ್ವಲ್ಪ ಧನಿಯಾ ಪುಡಿ, ಜೀರಿಗೆ ಪುಡಿ, ಅರಿಶಿನ, ಉಪ್ಪು ರುಚಿಗೆ ಎಷ್ಟು ಬೇಕೋ, ನೀರು ಸ್ವಲ್ಪ ಕಾಳಿಗೆ ಹಿಂಗೆ ಬೇಕೋ ಹಾಗೆ. ಆಮೇಲೆ ಈ ಉಂಡೆ ಮಾಡಿಟ್ಟಿದ್ವಲ್ಲ ಅಕ್ಕಿ ಉಂಡೆ, ಅದು ಬೇಯೋದಾಗ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ರೆಡಿ ಮಾಡಿ ಇಟ್ಕೋಬೇಕು. ಇಲ್ಲಿ ಚೆನ್ನಾಗಿದ್ದು ಬೆಂದಿದೆ. ಇನ್ನೇನಿಲ್ಲ, ಬಾಣಲಿಗೆ ಕಾಳು ಬೇಯಿಸ್ಕೊಂಡಿದ್ದು ನೀರು ಸಮೇತ ಹಾಕ್ಕೊಂಡ್ಬಿಟ್ಟು ಅದರೊಳಗೆ ಏನು ನಾವು ಅಕ್ಕಿ ಉಂಡೆ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು, ಅಕ್ಕಿ ಹಿಟ್ಟಿಂದ ಉಂಡೆ ಅದನ್ನು ಹಾಕೊಂಡು ಮೇಲೆ ಸ್ವಲ್ಪ ಜಾಸ್ತಿ ತೆಂಗಿನಕಾಯಿ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋದು. ಇದು ಕೇರಳ ರೆಸಿಪಿ. ಇದರೊಳಗೆ ನೀವು ಕಡಲೆ ಕಾಳೇ ಹಾಕಬೇಕಂತಲ್ಲ, ಹೆಸರು ಕಾಳು, ಅಲಸಂಡೆ ಕಾಳು, ಯಾವುದಾದ್ರೂ ಕಾಳನ್ನ ಮಿಕ್ಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ. ಲಂಚ್ ಬಾಕ್ಸ್ಗೆ ಹಾಕಿ ನನ್ನ ಮಗನಿಗೆ ಕಳಿಸ್ದೆ. ನನ್ನ ಮಗಳಿಗೂ ತುಂಬ ಇಷ್ಟ. ಕೆಲವೊಂದಿಷ್ಟು ತಮಿಳ್, ಕೇರಳ ಈ ಸೈಡ್ದು ರೆಸಿಪೀಸ್ ನನಗೆ ಗೊತ್ತು, ಯಾಕೆಂದರೆ ನಾನು ಆರ್ಮಿ ಕ್ವಾರ್ಟರ್ಸಲ್ಲಿ ಇದ್ದಿದ್ದರಿಂದ ಅಕ್ಕಪಕ್ಕದವರು ಅವ್ರ ಜೊತೆ ನಾನು ನೋಡಿ ಸ್ವಲ್ಪ ಕಲ್ತಿದ್ದೆ. ತುಂಬ ದಿನ ಆದಮೇಲೆ ಇದನ್ನು ಟ್ರೈ ಮಾಡಿದೆ. ತುಂಬ ಚೆನ್ನಾಗಿ ಬಂದಿತ್ತು. ಮರ್ತೋಗಿದ್ದೀನಿ ಅಂದ್ಕೊಂಡೆ. ಇನ್ನೂ ಒಂದು ರೆಸಿಪಿ ಇದೆ, ಅದನ್ನು ಯಾವಾಗಾದ್ರೂ ನಾನು ಶೇರ್ ಮಾಡ್ತೀನಿ. ಇನ್ನು ಅದಾದ ತಕ್ಷಣ ಸಡನ್ಲಿ ಇವತ್ತು ಹೋಮ್ ಟೂರ್ ಮಾಡಬೇಕಂತ ಡಿಸೈಡ್ ಮಾಡಿದ್ದವರು ಪ್ರಗತಿ ಬರ್ತಡೇ ನಾಳೆನೇ ಅಂತ ಹೇಳ್ಬಿಟ್ಟು ಗಿಫ್ಟ್ ತರೋಕ್ಕೆ ಅಂತ ಹೊರಟ್ವಿ. ನಮ್ಮ ಕಾರ್ನ ಅವಾಗವಾಗ ಚೆಕ್ ಮಾಡಿ ನೋಡ್ತಾ ಇರಬೇಕು, ಯಾಕೆಂದರೆ ಇಲಿ ಕಾಟ ಜಾಸ್ತಿ ಇದೆ ಹಾಗಾಗಿ. ಇನ್ನು ನಾನು ಹೇಳಿದ್ನಲ್ಲ, ನಮ್ಮ ಮೈಂಡ್ ಹೆಂಗೆ ಅಂತಂದರೆ, ನಾನು ಯಾವಾಗಲೂ ಬುಕ್ ಓದ್ತಾ ಇದ್ದೆ.
ತಾಮಸಿಕ, ರಾಜಸಿಕ ಮತ್ತು ಸಾತ್ವಿಕ ಅಂತ. ಬರೀ ಅದು ಫುಡ್ಡಲ್ಲೇ ಅಷ್ಟೇ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಗೊತ್ತಾಯಿತು ಅದು ಫುಡ್ ಅಷ್ಟೇ ಅಲ್ಲ, ಅದು ನಮ್ಮ ಗುಣನೂ ಕೂಡ ಹೇಳುತ್ತೆ ಅಂತ. ಈಗ ತಾಮಸಿಕ ಅಂತಂದ್ರೆ ಅವ್ರು ತುಂಬ ಲೇಸಿ, ಡಲ್, ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇರ್ತಾರೆ. ಅವ್ರು ನ್ಯಾಚುರಲ್ ಆಗಿ ಅದನ್ನೇ ಅಟ್ರಾಕ್ಟ್ ಮಾಡ್ತಿರ್ತಾರೆ, ಆ ಥರದ್ದು ಕಂಟೆಂಟ್ಸ್ನೇ ಅವ್ರು ನೋಡ್ತಿರ್ತಾರೆ, ಆ ಥರನೇ ಯೋಚನೆ ಮಾಡ್ತಿರ್ತಾರೆ. ರಾಜಸಿಕ ಅನ್ನೋರು ಜಾಸ್ತಿ ಎಕ್ಸೈಟ್ಮೆಂಟ್ ಬೇಕು ಅವ್ರಿಗೆ, ಕಂಪ್ಯಾರಿಸನ್ ಬೇಕು, ನಾಯ್ಸ್ ಬೇಕು, ಮೈಂಡ್ ಕಾನ್ಸ್ಟೆಂಟ್ ಆಗಿ ಸ್ಟಿಮ್ಯುಲೇಷನ್ ಎಕ್ಸ್ಪೆಕ್ಟ್ ಮಾಡ್ತಾನೆ ಇರುತ್ತೆ. ಇನ್ನು ಸಾತ್ವಿಕ ಅಂತ ಇರುತ್ತಲ್ಲ, ಅವ್ರು ಸ್ವಲ್ಪ ಕ್ಲೀನ್, ಕಾಮ್, ಪೀಸ್ಫುಲ್ ಆಗಿರ್ತಾರೆ. ಸಿಂಪಲ್ ಲೈಫ್, ರೂಟೀನ್, ಡಿಸಿಪ್ಲಿನ್ ಎಲ್ಲ ಬ್ಯೂಟಿಫುಲ್ ಅನ್ಸುತ್ತೆ ಅವ್ರಿಗೆ. ಯಾವಾಗ ನೋಡಿದ್ರು ಪಾಸಿಟಿವ್ ಥಾಟ್ಸ್ ಬರುತ್ತೆ, ಏನೇ ಆದ್ರೂ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇರ್ತಾರೆ. ಸೊ ನಮ್ಮ ಮೈಂಡ್ ಏನು ಥಿಂಕ್ ಮಾಡೋದು ಅದೇ ನಮ್ಮ ಲೈಫಲ್ಲಿ ರಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ. ನೀವು ಏನೇ ಯೋಚನೆ ಮಾಡಿ, ನಿಮ್ಮ ಲೈಫ್ ಏನಿದೆ ಈಗ ಪ್ರೆಸೆಂಟ್, ಅದು ನಿಮ್ಮದೇ ಆದಂತಹ ಒಂದು ಕಲ್ಪನೆ ಅಥವಾ ನಿಮ್ಮದೇ ಆದಂತಹ ಯೋಚನೆಯ ಜೀವನನೇ ನೀವು ಇವಾಗ ಜೀವಿಸ್ತಾ ಇರ್ತೀರಾ. ಸೊ ಇವಾಗ ನೋಡಿ, ಒಂದು ಎಕ್ಸಾಂಪಲ್ ಏನಂತಂದರೆ, ಇನ್ಸ್ಟಾಗ್ರಾಮ್ ಓಪನ್ ಮಾಡ್ತೀರಾ, ನೀವು ತುಂಬ ಫೀಲಿಂಗಲ್ಲಿ ಇರ್ತೀರಾ, ಏನೋ ಒಂದು ವಿಚಾರಕ್ಕೆ ಫೀಲ್ ಆಗಿರುತ್ತೆ, ಅದೇ ಮ್ಯಾಟ್ರು, ಎಕ್ಸಾಕ್ಟ್ ಮ್ಯಾಟ್ರು ನಿಮಗೆ ತೋರಿಸ್ತಾ ಇರುತ್ತೆ, ರಿಪೀಟೆಡ್ ಆಗಿ ತೋರಿಸ್ತಾ ಇರುತ್ತೆ. ಸೊ ನಿಮ್ಗೇನು ಅನಿಸುತ್ತೆ ಅದ್ರ ಬಗ್ಗೆ? ನಾನು ಹೇಳೋದಿಷ್ಟೇ, ಯಾವಾಗ ನಮ್ಮ ಥಾಟ್ಸ್ ಚೇಂಜ್ ಆಗುತ್ತೋ ನಮ್ಮ ಹ್ಯಾಬಿಟ್ಸ್ ಚೇಂಜ್ ಆಗುತ್ತೆ, ನಮ್ಮ ವೇವ್ ಲೆಂತ್ ಚೇಂಜ್ ಆಗುತ್ತೆ, ಲೈಫ್ ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ. ಸೊ ಲೈಫ್ ಬೋರಿಂಗ್ ಅಲ್ಲ, ಮೈಂಡ್ ಡಿಸೈಡ್ ಮಾಡುತ್ತೆ ಲೈಫ್ ಯಾವುದು ಬ್ಯೂಟಿಫುಲ್ ಅಂತ. ಸೊ ನನ್ನ ವ್ಲಾಗ್ ನನಗೆ ಬ್ಯೂಟಿಫುಲ್ ಅನಿಸುತ್ತೆ, ಬಟ್ ನಿಮ್ಮ ಮೈಂಡನ್ನು ನೀವು ಯಾವ ಇದರಲ್ಲಿ ಸೆಟ್ ಮಾಡ್ಕೊಂಡಿದ್ದೀರೋ ಅದರಿಂದ ನಿಮ್ಗೆ ಹಂಗೆ ಫೀಲ್ ಆಗ್ತಾ ಇರುತ್ತೆ ಅಷ್ಟೇ. ಅದಕ್ಕೆ ಇನ್ನೂ ಒಂದು ರೀಸನ್ ಹೇಳ್ಬಿಡ್ತೀನಿ. ಕೆಲವ್ರು ಏನಂತ ಅಂದರೆ, ಯಾವಾಗಲೂ ಕ್ಲೀನಿಂಗ್, ರೊಟೀನ್, ಕುಕ್ಕಿಂಗ್ ಅದು ಬೋರಿಂಗ್ ಅಂತ ಎಲ್ಲ ಹೇಳ್ತಾರಲ್ಲ. ಸೈಂಟಿಫಿಕ್ಕಾಗಿ ಏನು ಮಾಡಿರ್ತಾರೆ ಅಂತಂದರೆ, ಅವ್ರ ಬ್ರೈನ್ ಹೆಂಗೆ ವರ್ಕ್ ಮಾಡ್ಕೊಂಡಿರ್ತಾರೆ ಅಂದರೆ, ರೆಕ್ಟ್ಯಾಂಗಲ್ ಆ್ಯಕ್ಟಿವೇಟಿಂಗ್ ಸಿಸ್ಟಮ್ ಅಂತಲೂ RAS ಅಂತಲೂ ಹೇಳ್ತಾರೆ. ನಮ್ಮ ಬ್ರೈನ್ ಫಿಲ್ಟರ್ ಸಿಸ್ಟಮ್ ಅದು. ಸೊ ನಮ್ಮ ಬ್ರೈನಲ್ಲಿ ಎಲ್ಲ ಇನ್ಫಾರ್ಮೇಷನ್ನು ಪ್ರೊಸೆಸ್ ಮಾಡಲ್ಲ, ಅದು ರಿಪೀಟೆಡ್ ಆಗಲಿ ಏನು ಫೋಕಸ್ ಮಾಡ್ತೀವೋ ಅದನ್ನು ಮಾತ್ರ ಅದು ನಿಜ ಅಂತ ನಂಬ್ಕೊಂಡ್ಬಿಡುತ್ತೆ. ಇವಾಗ ನಾವೇನು ಮಾಡ್ತೀವಿ, ಜಾಸ್ತಿ ಫಾಸ್ಟಾಗಿ ರೀಲ್ಸ್ ನೋಡ್ತಾ ಇರ್ತೀವಿ, ನಾಯ್ಸ್, ಡ್ರಾಮಾ, ಏನೋ ಒಂದು ಕಂಪ್ಯಾರಿಸನ್ ಮಾಡೋದು, ಬ್ರೈನ್ಗೆ ಅದೇನಾಗುತ್ತೆ, ಡಿಸೈಡ್ ಮಾಡಿಬಿಡುತ್ತೆ ಇದೇ ಟೈಪಲ್ಲಿ ಇದೇ ಒರಿಜಿನಲ್ ಅಂತ ಹೇಳ್ಬಿಟ್ಟು. ಇವಾಗ ಕೆಲವೊಬ್ರು ಏನಂದರೆ ಕಾಮ್, ರೊಟೀನ್, ಕ್ಲೀನ್ ಆಗಿರೋದು, ಡಿಸಿಪ್ಲಿನ್ ಆಗಿರೋದು, ಬ್ರೈನ್ ಅದನ್ನು ಸೇಫ್ ಅಂತ ನಂಬ್ಕೊಂಡ್ಬಿಡುತ್ತೆ, ಅದೇ ಮೀನಿಂಗ್ಫುಲ್ ಅಂತ ತೊಗೊಂಡ್ಬಿಡುತ್ತೆ. ಸೊ ಇದು ನಮ್ಮ ನಂಬಿಕೆ. ಅಂದರೆ ಅದು ನಾವು ನಂಬ್ತಾ ಇದ್ದೀವಿ ಅಂತಲ್ಲ, ನ್ಯೂರೋ ಸೈನ್ಸ್ ಹಂಗಿದೆ. ಸೊ ನಾವು ಇನ್ಸ್ಟಾಗ್ರಾಮ್ನ ಸ್ಕ್ರೋಲ್ ಮಾಡಬೇಕಾದ್ರೆ ಡಿಸ್ಟರ್ಬ್ ಮೂಡಲ್ಲಿ ಇದ್ದರೆ ನಮಗೆ ಡಿಸ್ಟರ್ಬ್ ಕಂಟೆಂಟೇ ಬರ್ತಾ ಇರುತ್ತೆ. ಸೊ ಮೈಂಡ್ ಪೀಸ್ಫುಲ್ ಆಗಿದ್ದರೆ ನಿಮ್ಗೆ ಪೀಸ್ಫುಲ್ ಕಂಟೆಂಟೇ ಬರ್ತಾ ಇರುತ್ತೆ, ಒಂದು ಒಳ್ಳೆ ಹ್ಯಾಬಿಟ್ಸ್ದು, ಒಂದು ಒಳ್ಳೆ ಮೋಟಿವೇಶನ್ದು ಆ ಥರ ಬರುತ್ತೆ. ಸೊ ಕಂಟೆಂಟ್ ಬೋರಿಂಗ್ ಅಂತಲ್ಲ, ಇಟ್ ಡಿಪೆಂಡ್ಸ್ ನಿಮ್ಮ ಬ್ರೈನ್ನ ನೀವು ಹೇಗೆ ಟ್ರೈನ್ ಮಾಡಿದ್ದೀರಾ ಅಂತ. ಸೊ ಥಾಟ್ಸ್ನ ಚೇಂಜ್ ಮಾಡಿಕೊಂಡ್ರೆ ನ್ಯೂರಲ್ ಪಾತ್ವೇ ಚೇಂಜ್ ಆಗುತ್ತೆ, ನ್ಯೂರಲ್ ಪಾತ್ವೇ ಚೇಂಜ್ ಆದರೆ ಹ್ಯಾಬಿಟ್ಸ್ ಚೇಂಜ್ ಆಗುತ್ತೆ, ಸ್ಲೋ ಆಗಿ ಲೈಫ್ ಕೂಡ ಚೇಂಜ್ ಆಗುತ್ತೆ. ಸೊ ನೋಡಿ, ನಿಮ್ಗೆ ಹೆಂಗೆ ಅನಿಸುತ್ತೋ ಅದನ್ನು ನೀವು ನೋಡ್ಬೋದು, ಅದರಲ್ಲಿ ನಂದೇನು ಅಭ್ಯಂತರ ಇಲ್ಲ, ನಿಮ್ಮ ಇಷ್ಟ ಅದು ಅಲ್ವಾ. ಸೊ ನನಗೆ ಹಿಂಗೆ ಅನ್ನಿಸ್ತು, ಯಾಕೆಂದರೆ ನಾನು ಅಷ್ಟು ಎಫರ್ಟ್ ಹಾಕಿ ನಿಮ್ಗೆ ಹಂಗೆ ಯಾಕೆ ಅನ್ನಿಸ್ತು ಅಂತ ಯೋಚನೆ ಮಾಡಿದಾಗ ನಂಗೆ ಈ ಪಾಯಿಂಟ್ ಅನ್ನಿಸ್ತು, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅಂತ ಅನ್ನಿಸ್ತು. ಹಾಗಾಗಿ ಬೇಗ ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನು ನಾನು ಏನೇನೋ ಹೇಳಕ್ಕೆ ಹೋದೆ, ಏನೇನೋ ಆಯಿತು. ಪ್ರಗತಿಗೆ ಅಂತ ಹೇಳ್ಬಿಟ್ಟು ನಾನು ಗಿಫ್ಟ್ ತೊಗೊಂಬರಕ್ಕೆ ಹೋದ್ನಲ್ಲ, ಏನೋ ಥರಕ್ಕೆ ಹೋದ್ವಿ, ಒಂದು 2-3 ಕಡೆ ಜಾಗ ಹುಡ್ಕಾಡಿದ್ವಿ, ಸಿಗಲಿಲ್ಲ ನಮಗೆ ಸಡನ್ನಾಗಿ. ಸೊ ಟೈಮ್ ಬೇಕಾಗುತ್ತೆ ಅಂತ ಅನ್ನಿಸ್ತು, ಸ್ವಲ್ಪ ಮೀನಿಂಗ್ಫುಲ್ ಆಗಿತ್ತು ಗಿಫ್ಟು. ಸೊ ಹಾಗಾಗಿ ಓಕೆ, ನಿಧಾನ ಕೊಡ್ಸೋಣ, ಇವಾಗೇನೋ ಅಂದ್ಬಿಟ್ಟು ಇನ್ನೊಂದು ಸರ್ಪ್ರೈಸ್ ಗಿಫ್ಟ್ನ ತಂದಿದ್ದೀನಿ. ಅದ್ರ ಜೊತೆಗೆ ಈ ವಾಕ್ಯೂಮ್ ಕ್ಲೀನರ್ ಲಿಂಕ್, ಮತ್ತು ನಾನು ಈ ಮನೇಲಿ ನಾನು ಏನಾದರೂ ಹೊಸ ಐಟಮ್ ತೊಗೊಂಡಿದ್ದೆ ಅದರ ಎಲ್ಲ ಲಿಂಕನ್ನು ಈ ವಿಡಿಯೋದಲ್ಲಿ ಟ್ಯಾಗ್ ಮಾಡಿರ್ತೀನಿ. ವಾಕ್ಯೂಮ್ ಕ್ಲೀನರ್ ಬಗ್ಗೆ ಸುಮಾರು ಜನ ಕೇಳ್ತಾ ಇದ್ರಿ. ಬಜೆಟ್ ಫ್ರೆಂಡ್ಲಿ, ಹೈ ಪರ್ಫಾರ್ಮೆನ್ಸು, ಸ್ವಲ್ಪ ನಾಯ್ಸ್ ಇದೆ, ಬೇಕಂದರೆ ನೀವು ನೋಡಿ. ಇನ್ನು ಇವತ್ತು ಹೋಮ್ ಟೂರ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಪ್ರಿಪರೇಷನ್ ಎಲ್ಲ ಮಾಡ್ತಾ ಇದ್ದಿದ್ದು. ಅಲ್ಲಿಂದ ಬಂದ ತಕ್ಷಣ ಪ್ರಗತಿಗೆ ಗೊತ್ತಿಲ್ದಂಗೆ ಗಿಫ್ಟನ್ನು ನಾನು ಕದ್ದಿಟ್ಟಿದ್ದೀನಿ, ನೋಡಿಲ್ಲ, ಪ್ರಗತಿಗೆ ಐಡಿಯಾನೂ ಇಲ್ಲ. ಸೊ ಇವತ್ತು ಹೋಮ್ ಕ್ಲೀನ್ ಮಾಡ್ತಾ ಇದ್ದೀನಿ, ಮನೆಯೆಲ್ಲ ಕ್ಲೀನ್ ಆಗಿತ್ತು. ಬೆಕ್ಕಿಗೂ ಸ್ನಾನ ಮಾಡಿಸಿ ಚೆನ್ನಾಗಿ ವಾಕ್ಯೂಮಲ್ಲಿ ಕೂದಲೆಲ್ಲ ಆರಿಸ್ಬಿಟ್ಟು ರೆಡಿ ಮಾಡಿದೆ. ಯಾಕೆ ಅಂದರೆ ಪರ್ಷಿಯನ್ ಕ್ಯಾಟು, ಕೂದಲು ತುಂಬ ಇದೆ, ವೆಟ್ಟೆಲ್ಲ ಹಾಗೆ ಬಿಡೋಕ್ಕಾಗಲ್ಲ, ಹಾಗಾಗಿ ಲೈಟಾಗಿ ವಾಕ್ಯೂಮ್ ಅಂತೀನಿ ನೋಡಿ. ನಾನು ಹೇರ್ ಬ್ಲೋ ಮಾಡಿದೆ, ಹೇರ್ ಡ್ರೈ ಮಾಡಿದೆ. ಇನ್ನು ನಾನು ಕೂಡ ರೆಡಿ ಆದೆ. ಇವತ್ತು ಹೋಮ್ ಟೂರ್ ಮಾಡ್ತಾ ಇದ್ದೀನಿ, ಸಂಜೆ ಪೂಜೆ ಮಾಡಿಬಿಟ್ಟು ಮಾಡೋಣ ಅಂತ. ಯಾಕೆಂದರೆ ಆಗೇ ಇಲ್ಲ, ಬೆಳಗ್ಗೆ ಶುರು ಮಾಡಿದ್ದಕ್ಕೆ ಸಂಜೆ ತನಕ ಟೈಮ್ ಆಯಿತು. ಸರಿ, ಇವಾಗ ಸಂಜೆ ಪೂಜೆ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ನಾನೇ ಊಹೆ ಮಾಡ್ಕೊಂಡು ಹೇಳಿದ್ದಲ್ಲ ಇದೆಲ್ಲ, ನನಗೆ ಅರ್ಥ ಆಗಿದ್ದು. ಸೊ ನಂಗೆ ಅರ್ಥ ಆದಮೇಲೆ ನನ್ನ ಒಂದು ರಿದಮನ್ನು ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ. ಅದು ಪ್ರಯತ್ನ ಪಡಬೇಕು, ತುಂಬ ಕಷ್ಟ, ಯಾಕೆಂದರೆ ಅದಕ್ಕೆ ನಮ್ಮ ಬ್ರೈನ್ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಟ್ಟಿರುತ್ತೆ. ಸೊ ನಿಮ್ಗೆ ಏನು ಅನಿಸುತ್ತೋ ನೀವು ಅದನ್ನು ಫಾಲೋ ಮಾಡಿ. ನಾನು ನಿನ್ನೆ ಫಾಲೋ ಮಾಡಿ ಅಂತ ನಾನು ಯಾವತ್ತೂ ಹೇಳಿಲ್ಲ. ಯಾಕೆ ಅಂತ ಅಂದರೆ ನಾವು ಏನು ಯೋಚನೆ ಮಾಡ್ತೀವೋ ನಾವು ಅದು ಆಗ್ತೀವಿ ಅಂತ ನಾನು ತುಂಬ ಚೆನ್ನಾಗಿ ನಂಬ್ತೀನಿ. ನಾನೇನು ಯೋಚನೆ ಮಾಡ್ತಿದ್ದೀನಿ, ಸೊ ಅದೇ ಥರ ಯೋಚನೆ ಮಾಡುವಂಥ ಆಡಿಯನ್ಸ್ನ ನಾನು ಅಟ್ರ್ಯಾಕ್ಟ್ ಮಾಡ್ತೀನಿ. ಸೊ ನನಗೆ ಅವರೇ ಬೇಕು ಕೂಡ. ಸೊ ಅಷ್ಟೇ, ಇನ್ನೇನು ಇಲ್ಲ ಇದರೊಳಗೆ, ಸಿಂಪಲ್ಲು, ಈಸಿ. ಮತ್ತು ಕ್ಯಾಟ್ನ ನೋಡ್ಬಿಟ್ಟು ಡಿಸೈಡ್ ಮಾಡೋಕ್ಕೆ ಹೋಗ್ಬಿಡಿ. ಲಾಸ್ಟ್ ಹಂಗೆ ಹೇಳ್ತಾ ಇದ್ರು ತುಂಬ ಸಪ್ಪಗಿದೆ ಅಂತ, ಅದು ಪಂಚ್ ಫೇಸ್ ಕ್ಯಾಟ್, ಆ ಫೇಸ್ ಇರೋದೇ ಹಾಗೆ. ಸೊ ಅದು ನಗೋದಕ್ಕೆಲ್ಲ ಗೊತ್ತಾಗಲ್ಲ ನಿಮಗೆ, ಹ್ಯಾಪಿ ಫೇಸ್ ಎಲ್ಲ ಇಲ್ಲ ಅದ್ರದ್ದು. ಸೊ ಹಾಗಾಗಿ ಅದು ಯಾವಾಗಲೂ ಹ್ಯಾಪಿಯಾಗೇ ಇರುತ್ತೆ, ಮನೆ ತುಂಬ ಓಡಾಡುತ್ತೆ,
ಚೆನ್ನಾಗಿ ನೋಡ್ಕೊಂಡಿದ್ದೀವಿ, ನಮಗೆ ಗೊತ್ತಿಲ್ವಾ, ನಮ್ಮ ಮನೇಲಿ ಒಂದಾದ್ಮೇಲೆ ಅದು ಆಟೋಮೆಟಿಕ್ಕಾಗಿ ಅದು ಪ್ರೀತಿ ಬಂದ್ಬಿಡುತ್ತಲ್ವಾ. ಇನ್ನು ಎಲ್ಲ ರಂಗೋಲಿ ಎಲ್ಲ ಹಾಕಿ ರೆಡಿ ಮಾಡ್ತಾ ಇದ್ದೆ. ನಮ್ಮ ಮನೆಯವರು ಸೀರೆ ಹಾಕೊಳ್ತಾ ಇದೆಯಾ, ನಿನಗೆ ಮುಟ್ಕೊಳ್ಳೋಕೆ ಹೂವು ತರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ರು. ಈಗ ಸೀಸನ್ ಇಲ್ಲ ಅಂತ ಹೇಳ್ಬಿಟ್ಟು ಎಷ್ಟು ಸಣ್ಣ ಮೊಗ್ಗು ಗೊತ್ತಾ, ಮಲ್ಲಿಗೆ ಹೂವಿಂದು ಅಷ್ಟು ಸಣ್ಣ ಮೊಗ್ಗಲ್ಲಿ ಕಟ್ಟಿದ್ದಾರೆ. ಅದನ್ನು ಹೋಗಿ ತೊಗೊಂಡು ಬಂದವ್ರನ್ನ ಅದೇ ಕೇಳ್ತಾ ಇದ್ದೆ, ಬೇಕಾಗಿರಲಿಲ್ಲ ಏಂತಕ್ಕೆ ಅಂತ. ಇಲ್ಲ, ಸೀರೆ ಹಾಕಿದಾಗ ಹೂವು ಮುಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಪ್ರತಿ ಸಲ ಅಷ್ಟೇ ಈ ಥರ ಇತ್ತು. ಲಾಸ್ಟ್ ಟೈಮ್ ಹಬ್ಬಕ್ಕೂ ಅಷ್ಟೇ ತುಂಬ ರೇಟ್ ಹೇಳಿದರು. ಅದರಲ್ಲೇ ಒಂದು 3-4 ಮೊಳ ತೊಗೊಂಬಂದ್ಬಿಟ್ಟಿದ್ರು. ಹಿಂಗಿದ್ರೆ ಕಣ್ಣಿಗೂ ಕಾಣಿಸ್ತಾ ಇಲ್ಲ. ಇವ ನಾನು 2 ಹಿಂಗೆ ಫೋಲ್ಡ್ ಮಾಡಿ ಹಾಕ್ಕೊಂಡಿದ್ದೀನಿ. ಪೂಜೆ ಮಾಡ್ತೀನಿ, ಮತ್ತೇನೋ ಒಂದು ಮೆಮೊರಿ ಅಲ್ಲ, ಇದು ಒಂದು ಮನೆ, ಯಾವತ್ತೋ ಒಂದಿನ ಇದನ್ನು ನಾವು ಬಿಟ್ಟು ಹೋಗ್ತೀವಿ. ಸೊ ಇರಲಿ, ಚೆನ್ನಾಗಿ ರೆಡಿ ಆಗಿಬಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಸೀರೆ ಗೀರೆ ಎಲ್ಲ ಹಾಕ್ಕೊಂಡೆ. ಮತ್ತು ನಾನು ಚೆನ್ನಾಗಿ ರೆಡಿ ಆಗೋದ್ರ ಬಗ್ಗೆ ಸುಮಾರು ಜನಕ್ಕೆ ಒಂದು ಇದ್ದಿದ್ದೆ, ಅದನ್ನು ಹೇಳ್ಬಿಡ್ತೀವಿ. ನಾವು ಹೆಂಗೆ ಇರ್ತೀವಲ್ವ, ಲೈಫ್ ನಮ್ಮನ್ನ ಹಾಗೆ ಕರ್ಕೊಂಡು ಹೋಗುತ್ತೆ. ನೀವು ಚೆನ್ನಾಗಿಲ್ದಲೇ ಇರೋ ಬಟ್ಟೆ ಹಾಕೋಕ್ಕೆ ಇಷ್ಟಪಟ್ಟರೆ ಅದನ್ನೇ ಕೊಡುತ್ತೆ. ನೀವು ಸಿಂಪಲ್ಲಾಗಿ, ಅಂದರೆ ನನಗೆ ಸಿಂಪಲ್ ಬ್ಯೂಟಿಫುಲ್ ಆಗಿರ್ಬೇಕಂತ ಇಷ್ಟ, ಅದನ್ನೇ ಕೊಡುತ್ತೆ ಲೈಫು. ಇಲ್ಲ ನಾನು ಯಾವಾಗಲೂ ಹೆಂಗೇನ್ರ ಹಂಗಂಗೆ ಇರ್ತೀನಿ ಅಂತಂದರೆ ಲೈಫ್ ಅದನ್ನೇ ರಿಫ್ಲೆಕ್ಟ್ ಮಾಡುತ್ತೆ. ನಾವು ಏನು ಯೋಚನೆ ಮಾಡ್ತೀವಿ, ನಾವು ಏನು ಬಯಸ್ತೀವೋ ಅದರನ್ನೇ ನಮಗೆ ಸಿಗೋದು. ಸೊ ಏನಂತ ಇವಾಗ ಚೆನ್ನಾಗಿ ಒಳ್ಳೆ ಮನೇಲಿರೋದನ್ನೇ ಒಂದು ಒಳ್ಳೆ ಬಟ್ಟೆ ಹಾಕಿ ಚೆನ್ನಾಗಿ ರೆಡಿಯಾಗಿರೋದಕ್ಕೆ ಎಂಥ ಪ್ರಾಬ್ಲಮ್ ಏನಲ್ವಾ, ಇರೋಣ, ಏನಾಗುತ್ತೆ, ಒಳ್ಳೇದೇ ಅಲ್ವಾ, ಒಳ್ಳೇದನ್ನು ಮಾಡೋದ್ರಲ್ಲಿ ತಪ್ಪೇನಿದೆ. ಸೊ ಇದನ್ನು ಹೇಳಬೇಕು ಅನ್ನಿಸ್ತು, ಹೇಳಿದೆ. ಇನ್ನು ಇವತ್ತಿಗೆ ಪೂಜೆ ಮುಗಿಸ್ಕೊಂಡು ನೆಕ್ಸ್ಟು ನಾನು ನಮ್ಮ ಮನೆಯದೊಂದು ಪುಟಾಣಿ ಹೋಮ್ ಟೂರ್ ಮಾಡ್ತೀನಿ. ಯಾಕೆ ಅಂತಂದರೆ ಇದೇನು ದೊಡ್ಡ ಮನೆ ಅಲ್ಲ, ತುಂಬ ವಿಡಿಯೋ ತುಂಬ ಅದನ್ನೇ ತೋರಿಸೋದಕ್ಕೆ, ತುಂಬ ಚಿಕ್ಕ ಮನೆ. ಸೊ 2 BHK 900 ಸ್ಕ್ವೇರ್ ಫೀಟ್ ಮನೆ ಇದು. ಸೊ ಹಾಗಾಗಿ ಚಿಕ್ಕದಾಗಿ ತೋರಿಸ್ಬಿಡ್ತೀನಿ. ಸೊ ಈ ಮನೆಗೆ ಲಿಫ್ಟ್ ಕೂಡ ಇದೆ. ಯಾಕೆ ಅಂತಂದರೆ ಓನರ್ 4th ಫ್ಲೋರ್ ತನಕ ಇದ್ದಾರೆ. ಸೊ ಹಾಗಾಗಿ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಲಿಫ್ಟ್ ಇದೆ, ಸ್ಟೆಪ್ ಕೂಡ ಇದೆ. ಎಂಟ್ರಿ ಆದರೆ ಮನೆ ಮುಂದೆನೇ ಲಿಫ್ಟು, ಯಾವುದೇ ಎಕ್ಸ್ಟ್ರಾ ಮನೆಗಿನೇ ಏನೂ ಇಲ್ಲ. ಒಂದೊಂದು ಫ್ಲೋರ್ಗೆ ಒಂದೊಂದು ಮನೆ ಇದೆ ಅಷ್ಟೇ. ಸೊ ಚಪ್ಪಲ್ ಸ್ಟ್ಯಾಂಡ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅಲ್ಲೆಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಅದು ಒಂಥರ ಚೆನ್ನಾಗಿ ಕಾಣಿಸುತ್ತೆ ಎಂಟ್ರೆನ್ಸಲ್ಲಿ. ಇಷ್ಟೇ ಇರೋದು, ತುಂಬ ಜಾಗ ಏನಿಲ್ಲ. ನಮ್ಮದು ಒಂದು ಸ್ಲಿಪ್ಪರ್ ಸ್ಟ್ಯಾಂಡ್, ಯಾಕೆಂದ್ರೆ ನಮ್ಮ ಮನೇಲಿ ಜಾಸ್ತಿ ಇತ್ತು ಸ್ಲಿಪ್ಪರ್ಸ್, ಆ ಸ್ಟ್ಯಾಂಡಲ್ಲಿ ಸಾಕಾಗಲ್ಲ. ಸ್ಕೂಲ್ ಶೂನೇ ನಮ್ಮ ಮನೇಲಿ ಇಬ್ಬರದ್ದು 4 ಜೊತೆ ಇದೆ. ಸೊ ಹಾಗಾಗಿ ಅದಕ್ಕೆ ನಮ್ಗೆ ಬೇಕೇ ಬೇಕಿತ್ತು. ಅದನ್ನು ನಾನು ಅಲ್ಲೇ ಸೈಡಲ್ಲಿ ಇಟ್ಕೊಂಡೆ. ಇನ್ನು ಮೇನ್ ಡೋರ್ ಎಂಟ್ರಿ ಆದ ತಕ್ಷಣ ನಮಗೆ ಅಪೋಸಿಟ್ ಮನೆಯಿಂದ ಏನು ಗಾಳಿ ಬೆಳಕು ಆ ಥರ ಇಲ್ಲ, ಎಲ್ಲ ಕವರ್ ಮಾಡಿದೆ. ಯಾಕೆಂದರೆ ಅಪೋಸಿಟ್ ಒಂದು ಬಿಲ್ಡಿಂಗ್ ಇದೆ, ಹಾಗಾಗಿ ಎಂಟ್ರಿ ಆಗ್ತಿದ್ದಂಗೆ ಈ ಥರ ಇದೆ. ಮನೆ ಚಿಕ್ಕದಾಗಿದ್ರೂ ಸಿಂಪಲ್ಲಾಗಿ ಒಂದು ಸಣ್ಣ ಫ್ಯಾಮಿಲಿಗೆ ಚೊಕ್ಕದಾಗಿ ಕಟ್ಟಿದ್ದಾರೆ. ಆದರೆ ನಮ್ಮ ಮನೇಲಿ ಇದ್ದಿದ್ದ ಐಟಮ್ಗೂ ಮತ್ತು ನಮಗೂ ತುಂಬ ಅದು ಇಕ್ಕಟ್ಟಂತ ನಮಗೆ ಅನಿಸುತ್ತೆ. ಯಾಕೆಂದರೆ ನಮ್ಮ ಮನೇಲಿ ಇದ್ದಿದ್ದು ಥಿಂಗ್ಸ್ ತುಂಬ ಜಾಸ್ತಿ ಇತ್ತು. ಅಲ್ಲಿಂದ ಬರ್ತಿದ್ದಂಗೆ ನಾನು ಎಷ್ಟು ಸಾಧ್ಯನೋ ಅಷ್ಟನ್ನ ಕಡಿಮೆ ಮಾಡಿದ್ದೀನಿ, ಬೇಡದಲ್ಲೇ ಇರೋದನ್ನೆಲ್ಲ ತೆಗೆದಿದ್ದೀನಿ. ಆದರೂ ಮನೆ ಸ್ವಲ್ಪ ಮೆಸ್ ಅನಿಸುತ್ತೆ, ಯಾಕೆಂದರೆ ಜಾಗ ಚಿಕ್ಕದು, ಎಲ್ಲ ಐಟಮ್ನ ಅಲ್ಲಲ್ಲೇ ಇಟ್ಟಿರೋದ್ರಿಂದ ಆ ಥರ ನೋಡುವಾಗ ಹಂಗೆ ಅನಿಸುತ್ತೆ ಅಷ್ಟೇ. ಇನ್ನು ಇಲ್ಲಿ ಅಲ್ಲಿಂದ ಬಂದ ತಕ್ಷಣ ಈ ಫೇಸಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ವಾಸ್ತು ಪ್ರಕಾರ. ಆಲ್ಮೋಸ್ಟು 100% ವಾಸ್ತು ಯಾರು ಕಟ್ಟೋಕ್ಕಾಗಲ್ಲ, ಎಷ್ಟು ಬೇಕೋ ಅಷ್ಟರಲ್ಲಿ ಕರೆಕ್ಟಾಗಿ ವಾಸ್ತು ಪ್ರಕಾರ ಮಾಡಿದ್ದಾರೆ. ಹಾಗಾಗಿ ಈ ಕಡೆ ದೇವ್ರ ಮನೆ ಇದೆ, ದೇವ್ರ ಪೂಜೆ ಮಾಡೋದಕ್ಕೆ ಒಂದು ಸ್ವಲ್ಪ ಸ್ಪೇಸ್ ಕೊಟ್ಟಿದ್ದಾರೆ. ಅಲ್ಲೊಂದು ದೊಡ್ಡ ವಿಂಡೋನೂ ಇದೆ. ಬೆಳಗ್ಗೆ ಹೊತ್ತು ಬೆಳಕೆಲ್ಲ ಬರುತ್ತೆ, ಆದರೆ ದೇವ್ರ ಮನೆಗೆ ಬರುತ್ತೆ ಅದು, ಜಾಸ್ತಿ ಏನು ಈ ಕಡೆ ಎಲ್ಲ ಬರಲ್ಲ. ಹಾಗೆ ಹೋದರೆ ಒಂದು ಸಣ್ಣ ಬಾಲ್ಕನಿ ಕೊಟ್ಟಿದ್ದಾರೆ, ಮೇನ್ ಡೋರ್ ಇದೆ. ಬೆಳಗ್ಗೆ ಹೊತ್ತು ಡೋರ್ ಓಪನ್ ಮಾಡಿದ್ರೆ ಸ್ವಲ್ಪ ಗಾಳಿ ಬೆಳಕು ಎಲ್ಲ ಬರುತ್ತೆ. ಬಟ್ ಓಪನ್ ಮಾಡೋಕ್ಕಾಗಲ್ಲ, ಯಾಕೆಂತಂದರೆ ಹೆವಿ 24 hours ಇಲ್ಲಿ ವೆಹಿಕಲ್ಸ್ ಓಡಾಡ್ತಾ ಇರುತ್ತೆ. ಯಾಕೆಂದರೆ ಸ್ವಲ್ಪ ಸೆಂಟರ್ ಇದೆ ಸಿಟಿ, ಹಾಗಾಗಿ ಸಿಕ್ಕಾಪಟ್ಟೆ ಕಣ್ಣಿಗೆ ಕಾಣಿಸ್ತಾ ಇರುತ್ತೆ. ಧೂಳು ಹೆಂಗೆ ಬರ್ತಾ ಇರುತ್ತಲ್ಲ, ಅದು ಕಣ್ಣಿಗೆ ಕಾಣಿಸುತ್ತೆ ಬೆಳಕಿನ ಜೊತೆಗೆ. ಹಾಗಾಗಿ ನಾನು ಜಾಸ್ತಿ ಡೋರ್ ಏನು ಓಪನ್ ಮಾಡಲ್ಲ. ಹೀಗೆ ಯಾವಾಗಾದರೂ ಬಿಸಿಲು ಬಂದಾಗ ಮಾತ್ರ ಸ್ವಲ್ಪ ಓಪನ್ ಮಾಡ್ತೀನಿ, ಇಲ್ಲಾಂದರೆ ಅದು ಇಲ್ಲ. ವಿಂಡೋ ಏನಾದರೂ ಓಪನ್ ಮಾಡ್ಕೊಳ್ಳೋದಷ್ಟೇ. ಇದು ತುಂಬ ಚಿಕ್ಕ ಬಾಲ್ಕನಿ, ಪರವಾಗಿಲ್ಲ, ಎಷ್ಟಾದರೂ ಕೊಟ್ಟಿದ್ದಾರೆ ಬಿಸಿಲಲ್ಲಿ ಅಟ್ಲೀಸ್ಟ್ ಹೋಗಿ ನಿಂತ್ಕೊಳ್ಳೋಕ್ಕೆ. ಯಾಕೆಂದರೆ ಮನೆ ಮುಂದೆನೂ ಕೂಡ ಆ ಥರ ಆಪ್ಷನ್ ಇರಬೇಕಾದ್ರೆ ಇದು ಕ್ಲೋಸ್ ಆಗಿಬಿಟ್ರೆ ಜೈಲೇ 100%. ಹಾಗಾಗಿ ಈ ಬಾಲ್ಕನಿ ತುಂಬ ಯೂಸ್ ಆಗುತ್ತೆ ನೋಡೋದಕ್ಕೆ, ಇರೋದಕ್ಕೆ. ಹಾಗಾಗಿ ನಾನು ಗಿಡ ಹಾಕಿದ್ದೆ, ಬಟ್ ಕ್ಯಾಟ್ ಬಂದಮೇಲೆ ಗಿಡ ಎಲ್ಲ ಬೇಡ ಅಂದ್ಬಿಟ್ಟು ಅಲ್ಲಿಗೆ ಸ್ಟಾಪ್ ಮಾಡಿದೆ. ಸ್ಪೇಸ್ ತುಂಬ ಚಿಕ್ಕ ಆಯಿತು, ಮತ್ತು ತುಂಬ ಇಕ್ಕಟ್ಟು ಅನಿಸ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಇರೋದನ್ನು ಮಾತ್ರ ಹಾಗಂಗೆ ಇಟ್ಟಿದ್ದೀನಿ. ಇನ್ನು ಒಳಗಡೆ ಇದೆ, ನೆಕ್ಸ್ಟ್ ನೋಡೋಣ, ಎಲ್ಲಾದರೂ ಬೇರೆ ಕಡೆ ಶಿಫ್ಟ್ ಆದಾಗ ಗಿಡ ಪಳ ನೋಡೋಣ. ಇವಾಗ ಇಷ್ಟೇ ಇರಲಿ ಅಂತ ಹೇಳ್ಬಿಟ್ಟು ಇಷ್ಟೇ ಮಾಡಿಕೊಂಡೆ.
ಇನ್ನು ಅಲ್ಲಿಂದ ಬಂದರೆ ಪಕ್ಕದಲ್ಲೇ ಒಂದು ಸಣ್ಣ ಕಿಚನ್ ಇದೆ. ಕಿಚನ್ನು ಕೂಡ ಅಂದರೆ ಸ್ಪೇಸಿಯಸ್ ಆಗಿಲ್ಲ ಅಂದ್ರೂ ನಾನು ಏನು ಹೇಳಕ್ಕೆ ಬಂದೆ ಅಂದರೆ ಇದು ಸ್ವಲ್ಪ ಇಕ್ಕಟ್ಟಂತ ಅನಿಸುತ್ತೆ, ಚಿಕ್ಕ ಜಾಗ ಅನಿಸುತ್ತೆ. ನೀವೇ ಎಷ್ಟೊಂದು ಜನ ಮೊದಲಿನ ಕಿಚನ್ ಥರ ಇಲ್ಲ ಅಂತ ಹೇಳ್ತಾ ಇದ್ರಿ, ಇದೇ ವಿಚಾರಕ್ಕೆ ಅನಿಸುತ್ತೆ. ಸೊ ಅಲ್ಲಿ ಶೆಲ್ಫ್ ಎಲ್ಲ ತುಂಬ ಒಂಥರ ಇಷ್ಟೇ ಐಟಮ್ನ ನಾನು ಕಿಚನಲ್ಲಿ ಇಟ್ಕೊಂಡಿದ್ದು, ಬಟ್ ಅದು ತುಂಬ ಫ್ರೀ ಅನ್ನಿಸ್ತಾ ಇತ್ತು. ಇದು ನೋಡಿದ್ರೆ ಆ ಥರ ಫೀಲ್ ಆಗುತ್ತೆ. ಅಂದರೆ ಆ ಚಿಕ್ಕ ಜಾಗ ಇರೋದು ಮತ್ತು ಟೈಲ್ಸ್ ಕಲರ್ಗೆ ಅದು ಒಂಥರ ಜಾತ್ರೆ ಥರ ಅನಿಸ್ಬೋದು. ಆ್ಯಕ್ಚುಲಿ ಅಲ್ಲಿ ಜಾಸ್ತಿ ಏನು ಐಟಮ್ ಇಲ್ಲ, ಇರೋದೇ ತುಂಬ ಕಮ್ಮಿ. ಅದು ನೋಡೋದಕ್ಕೆ ಹಂಗೆ ಕಾಣಿಸ್ತಾ ಇದೆ, ಆ ಕಲರ್ ಕಾಂಬಿನೇಷನ್ಗೂ ಅದಕ್ಕೂ ಗೊತ್ತಿಲ್ಲ. ಈ ಥರ ಇದೆ ಚಿಕ್ಕದಾಗಿ. ನಮಗೆ ಅಂದರೆ ನಮ್ಮ ಮನೇಲಿ ಕಿಚನ್ ಐಟಮ್ ಕೂಡ ತುಂಬ ಇತ್ತು, ತುಂಬ ಜಾಸ್ತಿ ಇದೆ ಕೂಡ. ಸೊ ಹಾಗಾಗಿ ನಮ್ಗೆ ಹಿಂಗೆ ಅನಿಸ್ತಾ ಇದೆ. ನಾರ್ಮಲಾಗಿ ಒಂದು 4 ಜನ ಫ್ಯಾಮಿಲಿಯವರು, ಡೈನಿಂಗ್ ಟೇಬಲ್ ಏನೂ ಇಲ್ಲ, ಆರಾಮಾಗಿ ಒಂದು ಸೋಫಾ, ಒಂದು ಕಿಚನ್, ಈ ಥರ ಸೆಟಪ್ಪಲ್ಲಿದ್ದರೆ ಇದೇ ದೊಡ್ಡ ಮನೆ ಅಂತ ಅನಿಸುತ್ತೆ. ನಮ್ಮ ಮನೇಲಿ ಡೈನಿಂಗ್ ಟೇಬಲ್ ಇತ್ತು, ಮತ್ತು ಇದನ್ನು ಕೊಡೋಕ್ಕಾಗಲ್ಲ, ಯಾಕೆಂದರೆ ನಾನು ಡ್ರೆಸ್ಸಿಂಗ್ ಟೇಬಲ್ಲು ಕೊಟ್ಬಿಟ್ಟೆ, ಮತ್ತು ಸ್ವಿಂಗ್ ಚೇರ್ ಕೊಟ್ಬಿಟ್ಟೆ. ಮತ್ತು ಡೈನಿಂಗ್ ಟೇಬಲ್ ಏನಾಗುತ್ತೆ ಗೊತ್ತಾ, ತುಂಬ ಕಾಸ್ಟ್ಲಿ, ಅದು ಒಳ್ಳೆ ಬ್ರ್ಯಾಂಡಿಂದ ತೊಗೊಂಡಿದ್ವಿ, ಹಾಗಾಗಿ ಅದು ಕೊಡೋಕ್ಕಾಗಲಿಲ್ಲ. ನಾವು ಅದನ್ನು ತೊಗೊಂಡು ಬಂದಿದ್ದಕ್ಕೆ ಇಲ್ಲಿ ತುಂಬ ಇಕ್ಕಟ್ಟಾಯಿತು. ಬಟ್ ಸ್ವಲ್ಪ ದಿನ ಅಷ್ಟೇ, ಮನೆ ಶಿಫ್ಟ್ ಆಗ್ತೀವಿ ನಾವು, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಆ್ಯಕ್ಚುಲಿ ನಾನು ಕೊಟ್ಟಿಲ್ಲ, ನಮ್ಮ ಮನೇಲೇ ಇಟ್ಟಿದ್ದೀವಿ. ಸೊ ರೆಂಟ್ ಏನು ಕೊಟ್ಟಿದ್ದೀವಲ್ಲ ಅವ್ರಿಗೆ ಹೇಳಿ ಅಲ್ಲೇ ಇಟ್ಟಿದ್ದೀವಿ, ಅಲ್ಲಿದೆ, ಬೇಕಾದಾಗ ನಾನು ತೊಗೊಂಬರ್ಬೋದು. ಇನ್ನು ಇಲ್ಲೇ ಸೋಫಾ ಹಾಕ್ಕೊಂಡಿದ್ದೀನಿ, ಎಲ್ ಶೇಪ್ ಸೋಫಾ. ನಮ್ಮ ಮನೆಗೆ ತಕ್ಕನಾಗ ನಾನು ಎಲ್ಲ ತೊಗೊಂಡ್ಬಿಟ್ಟಿದ್ದೆ, ಬಟ್ ಎಲ್ಲ ಮನೆಗೆ ಅದು ಸೂಟ್ ಆಗಬೇಕಲ್ವಾ. ಸೊ ಸೋಫಾನು ಕೂಡ ಚೇಂಜ್ ಮಾಡೋದಿತ್ತು. ಇರೋಷ್ಟು ದಿವಸ ಇರಲಿ, ನೆಕ್ಸ್ಟು ನಮಗೆ ಬೇಕಾದಾಗ ನೋಡೋಣ, ಚೆನ್ನಾಗಿರೋ ತೊಗೊಳ್ಳೋಣ ಅಂದ್ಬಿಟ್ಟು ಹಾಗೆ ಬಿಟ್ವಿ. ಅಪೋಸಿಟಲ್ಲಿ ಒಂದು ಟಿ ವಿ ಯೂನಿಟ್ ಮಾಡಿದ್ದಾರೆ. ಇಲ್ಲೇನಂತಂದರೆ ಲೈಟ್, ಈ ಥರ ಸಣ್ಣ ಸಣ್ಣ ಲೈಟ್ ಎಲ್ಲ ಹಾಕಿದ್ದಾರಲ್ಲ, ಈ ಟ್ಯೂಬ್ಲೈಟ್ ಎಲ್ಲ ಆಫ್ ಮಾಡಿದ್ರೆ ಮೈಲ್ಡಾಗಿ ಕಾಮಾಗಿ ಸೂದಿಂಗ್ ಆಗಿರುತ್ತೆ. ಅದು ನಂಗೆ ತುಂಬ ಇಷ್ಟ, ನಂಗೆ ಅಷ್ಟೇ ಇರಬೇಕು. ಫುಲ್ ಬ್ರೈಟಾಗಿ ಹಿಂಗೆ ದೊಡ್ಡ ದೊಡ್ಡ ಲೈಟೆಲ್ಲ ಇಷ್ಟ ಆಗೋದಿಲ್ಲ. ನಾನು ಒಬ್ಬಳೇ ಇದ್ದಾಗ ಎಲ್ಲನೂ ಆಫ್ ಮಾಡಿಬಿಟ್ಟು ಆ ಥರ ಸ್ಮಾಲ್ ಲೈಟ್ ಆನ್ ಮಾಡ್ಕೊಂಡಿರ್ತೀನಿ. ಸೊ ಮನೆಯೆಲ್ಲ ನೋಡೋದಕ್ಕೆ ತುಂಬ ಒಂಥರ ಪ್ರಶಾಂತ ಅನಿಸುತ್ತೆ. ಸೊ ಇದು ಟಿ ವಿ ಯೂನಿಟು. ಇಲ್ಲೂ ಕೂಡ ಸ್ವಲ್ಪ ಐಟಮ್ಸ್ ಎಲ್ಲ ಇಟ್ಕೊಳ್ಳೋಂಗೆ ಮಾಡಿದ್ದಾರೆ. ಅಂದರೆ ಅವ್ರಿಗೂ ಪಾಪ ಎಷ್ಟು ಸ್ಪೇಸ್ನ ಯೂಸ್ ಮಾಡಿಕೊಂಡು ಯುಟಿಲೈಸ್ ಮಾಡಿ ಸ್ಟೋರೇಜ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡೋಕ್ಕೆ ಸಾಧ್ಯವೋ ಅಷ್ಟು ಚೆನ್ನಾಗಿ ಅವರು ಮಾಡಿದ್ದಾರೆ. ಇನ್ನು ಅಲ್ಲಿಂದ ಒಳಗಡೆ ಎಂಟ್ರಿ ಆದರೆ ನೆಕ್ಸ್ಟ್ 2 ರೂಮ್ ಬರುತ್ತೆ. ಈ 2 ರೂಮ್ಗೆ 2 ಬಾತ್ರೂಮ್ ಇದೆ. ಒಂದು ರೂಮಲ್ಲಿ ಅಟ್ಯಾಚ್ ಬಾತ್ರೂಮ್ ಇದೆ, ಇನ್ನೊಂದು ರೂಮಲ್ಲಿ ಬಾತ್ರೂಮ್ ಇಲ್ಲ, ಸಪ್ರೇಟ್ ಬಾತ್ರೂಮ್ ಇದೆ. ಇದು ಮಾಸ್ಟರ್ ಬೆಡ್ರೂಮ್, ಸ್ವಲ್ಪ ದೊಡ್ಡದಾಗಿದೆ. ಇನ್ನೊಂದು ಬಂದ್ಬಿಟ್ಟು ಇದು ಕಿಂಗ್ ಸೈಜ್ ಬೆಡ್ ಹಾಕ್ಬೋದು. ನಮ್ಮದು ಕಿಂಗ್ ಸೈಜ್ ಬೆಡ್ಡು, ಪ್ರಗತಿದು ಕ್ವೀನ್ ಸೈಜ್ ಬೆಡ್ಡು. ಹಾಗಾಗಿ ಅಲ್ಲಿ ಸ್ವಲ್ಪ ಚಿಕ್ಕದು. ಎಲ್ಲ ಪ್ರತಿಯೊಂದು ವಾರ್ಡ್ರೂಬ್ಗೂ ಅಲ್ಲೇ ಡ್ರೆಸ್ಸಿಂಗ್ ಟೇಬಲ್ ಕೊಟ್ಬಿಟ್ಟಿದ್ದಾರೆ. ಇವ್ರು ಕೊಟ್ಟಿಲ್ಲ ಅಂದಿದ್ರೆ ಬಹುಶಃ ನಾನು ತೊಗೊಂಡು ಬರ್ತಾ ಇದ್ದೆ. ಇವ್ರು ಕೊಟ್ಟಿದ್ದಕ್ಕೆ ನಾನು ತರಲಿಲ್ಲ, ಸುಮ್ಮನೆ ಅದನ್ನ ಬೇರೆ ಎಲ್ಲಿಡೋದು, 2 ವಾರ್ಡ್ರೂಬ್ಗೂ ಕೊಟ್ಟಿದ್ದಾರೆ. ಹಾಗಾಗಿ ಏನಾದರೂ ಪಕ್ಕದಲ್ಲೇ ವಾರ್ಡ್ರೂಬ್ ಇದೆ. ನಮ್ಮ ವಾರ್ಡ್ರೂಬಲ್ಲಿ ನಾನು ಎಷ್ಟು ಬಟ್ಟೆ ಇಟ್ಟರು ಇನ್ನೂ ಸ್ಪೇಸ್ ಹಾಗೇ ಇರ್ತಾಯಿತ್ತು. ಬಟ್ ಇಲ್ಲಿ ಸ್ಪೇಸೇ ಇಲ್ಲ. ಪ್ರಗತಿದು ನಮ್ಮದು ಬಟ್ಟೆ ಇಡೋದಕ್ಕೆ ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿದೆ ಅನ್ನೋ ಥರ ಇದೆ. ಸ್ಲೈಡಿಂಗ್ ಡೋರ್ ಮಾಡಿಸಿದ್ದಾರೆ, ಅವ್ರಿಗೆ ಆದಷ್ಟು ಮಾಡಿಸಿದ್ರೆ, ಬಟ್ ನಮ್ಮ ಹತ್ರ ಜಾಸ್ತಿ ಇರೋದಕ್ಕೆ ಏನು ಮಾಡೋಕ್ಕಾಗಲ್ಲ. ಈ ಥರ ಇದೆ, ಚೆನ್ನಾಗಿದೆ. ಇದನ್ನು ಕೂಡ ಸಿಂಪಲ್ ಆಗಿ ನಾನು ಈ ಥರ ಇಟ್ಕೊಂಡಿದ್ದೀನಿ. ಸೊ ಇಷ್ಟೇ. ಸುಮಾರು ದಿನದಿಂದ ಕೇಳ್ತಾ ಇದ್ರಿ ಹೋಮ್ ಟೂರ್ ಮಾಡಿ ಅಂತ ಹೇಳ್ಬಿಟ್ಟು. ನಾನು ಇದನ್ನು ಆಲ್ಮೋಸ್ಟ್ ಎಲ್ಲ ವ್ಲಾಗಲ್ಲಿ ಆ ಆ್ಯಂಗಲ್ ಈ ಆ್ಯಂಗಲಲ್ಲಿ ತೋರಿಸಿರ್ತೀನಿ, ಮತ್ತು ಏನು ತೋರಿಸೋದಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದ್ದೆ ನಾನು, ಏನು ಮಾಡೋದು ಅಂತ. ಬಟ್ ಕೊನೆಗೆ ಮಾಡಬೇಕು ಅಂತ ಅನ್ನಿಸ್ತು. ಸೊ ಮಾಡಿದೆ. ನೋಡಿ ಹೇಗೆ ಅನ್ನಿಸ್ತಾ ಇದೆ ನಿಮಗೆ ಅಂತ ಹೇಳಿ. ಚೆನ್ನಾಗಿದೆಯಾ, ಹೆಂಗೆ ಇಟ್ಕೊಂಡಿದ್ದೀನಿ ಅಂತ. ಬಟ್ ಹೇಳಿದ್ನಲ್ಲ, ಜಾಗ ಹಂಗಿರೋದಕ್ಕೆ ಅದು ನನಗೆ ಯಾಕೋ ಸ್ವಲ್ಪ ನನಗೆ ಒಂಥರ ತುಂಬ ಮೆಸ್ಸಿ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಜಾಸ್ತಿ ಏನೂ ಇಟ್ಟಿಲ್ಲ, ನನಗೆ ಎಷ್ಟು ಬೇಕೋ ಅಷ್ಟೇ ಇಟ್ಟಿರೋದು. ಇದು ಬಿಟ್ಟು ಇನ್ನೇನು ಖಾಲಿ ಮನೆ ಇಟ್ಕೊಳ್ಳೋಕ್ಕಂತೂ ಆಗೋದಿಲ್ಲ ಅಲ್ವಾ. ಲೈಟ್ ಅಂತೂ ಇದ್ದೇ ಇರುತ್ತೆ. ಆಮೇಲೆ ಹಂಗೂ ನಮ್ಮ ಮನೆಯವರು ಬೆಡ್ ಸೈಡ್ ಟೇಬಲ್ ಎಲ್ಲ ಬೇಕು ಅವ್ರಿಗೂ ಸ್ವಲ್ಪ ಥಿಂಗ್ಸ್ ಎಲ್ಲ ಇಡೋಕ್ಕೆ ಅಂತ. ಎಲ್ಲಿ ಸ್ಪೇಸೇ ಇಲ್ಲ, ಹೆಂಗೆ ಇಡೋಕ್ಕಾಗುತ್ತೆ. ನಮ್ಮದೆಲ್ಲ ಸ್ವಲ್ಪ ಕಾಟ್ ಅದು ಎಲ್ಲ ದೊಡ್ಡ ತೊಗೊಂಡ್ಬಿಟ್ಟಿದ್ವಿ ನಮ್ಮ ಸ್ವಂತ ಮನೆ ಅಂತ ಹೇಳಿ. ಹಂಗಾಗಿ ಇರೋದ್ರಲ್ಲೇ ಇಟ್ಟಿದ್ದೀನಿ. ಇದನ್ನು ದಯವಿಟ್ಟು ಜಾತ್ರೆ ಗೀತ್ರೆ ಅಂತೆಲ್ಲ ಕಮೆಂಟ್ ಹಾಕಬೇಡಿ. ಯಾಕೆ ಅಂತಂದರೆ ಸಿಚುವೇಶನ್ ಹೇಳಿದ ಮೇಲೂ ಹಾಕಿದ್ರೆ ಚೆನ್ನಾಗಿರಲ್ಲ ಅಂತ ಅಷ್ಟೇ. ಇನ್ನು ಆ ಟೇಬಲ್ ನನಗೆ ಬೇಕಿತ್ತು ವಿಡಿಯೋ ಎಡಿಟಿಂಗ್ ಮಾಡೋದಕ್ಕೆ. ನನಗೆ ಕೈ ನೋವು ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ಆ ಟೇಬಲ್ ಸಪೋರ್ಟಿಂದ ನಾನು ವಿಡಿಯೋ ಎಡಿಟ್ ಮಾಡೋದಕ್ಕಾಗುತ್ತೆ ಅಂತ ಅದೊಂದು ಸೆಟಪ್ ನಾನು ರೀಸೆಂಟಾಗಿ ಮಾಡಿದ್ದೆ. ಅದು ನಾನು ವಿಡಿಯೋದಲ್ಲಿ ಹಾಕಿದ್ದೀನಿ, ನೀವು ನೋಡಿರ್ತೀರಾ. ಮತ್ತು ಕಿಚನ್ ಮೇಕ್ ಓವರ್ ವಿಡಿಯೋನೂ ಹಾಕಿದ್ದೀನಿ, ಅದನ್ನು ನೋಡಿಲ್ಲ ಅಂದರೆ ನೋಡಿ. ಇನ್ನು ಇದೊಂದು ಸಪ್ರೇಟ್ ವಾಶ್ರೂಮ್ ಕೊಟ್ಟಿದ್ದಾರೆ. ಈ ಕಡೆ ಬಂದರೆ ಇನ್ನೊಂದು ರೂಮ್ ಇದೆ, ಇದು ಪ್ರಗತಿಗೆ ಅಂತ. ಓದೋದು ಬರೆಯೋದು ಅವ್ರದ್ದು ಎಲ್ಲ. ಮತ್ತು ವಾಷಿಂಗ್ ಏರಿಯಾ ಕೂಡ ಅಲ್ಲೇ ಕೊಟ್ಟಿದ್ದಾರೆ. ಇಲ್ಲೊಂದು ಡ್ರೆಸ್ಸಿಂಗ್ ಟೇಬಲ್ ಥರ ಅಟ್ಯಾಚ್ ಮಾಡಿದ್ರು ವಾರ್ಡ್ರೂಬ್ಗೆ. ಇದಂತೂ ಸಿಕ್ಕಾಪಟ್ಟೆ ಚಿಕ್ಕ ವಾರ್ಡ್ರೂಬ್. ನಮ್ಮ ಪ್ರಗತಿ ಡ್ರೆಸ್ನ ಹೆಂಗೆ ತುಂಬಿದ್ದೀವಿ ಅಂದರೆ ಇಡೋಕ್ಕೆ ಜಾಗ ಇಲ್ಲ, ಹಂಗಾಗ್ಬಿಟ್ಟಿದೆ. ಹೊಸದು ತೊಗೊಳ್ಬೇಕಂದ್ರೆ ಯೋಚನೆ ಮಾಡಬೇಕು ಆ ಥರ.
ಇನ್ನು ನಮ್ಮ ಕ್ಯಾಟ್ನೆಲ್ಲನೂ ಕರ್ಕೊಂಡು ಹೋಗ್ಬೇಕು ಅಂದರೆ ಬೇಕಂತ ಈ ಬ್ಯಾಗ್ ತೊಗೊಂಡಿದ್ದೆ, ಊರಿಗಷ್ಟೇ ಕರ್ಕೊಂಡು ಹೋಗಿದ್ದೆ. ಅದಾದಮೇಲೆ ನಾವೆಲ್ಲೂ ಹೊರಗಡೆನೇ ಹೋಗಿಲ್ಲ, ನಾವೇ ಹೋಗಿಲ್ಲ, ಇನ್ನು ಅದನ್ನೆಲ್ಲಿ ಕರ್ಕೊಂಡು ಹೋಗೋದು. ಹಾಗಾಗಿ ಅದು ಮನೇಲೇ ಇದೆ. ಇದು ವಾರ್ಡ್ರೋಬು. ಪ್ರೀತಮ್ಗೆ ಓಕೆ, ಅವನ ಹತ್ರ ತುಂಬ ಕಮ್ಮಿ ಬಟ್ಟೆ ಇದೆ, ಪ್ರಗತಿ ಹತ್ರ ಸ್ವಲ್ಪ ಜಾಸ್ತಿ ಇದೆ. ಹಾಗಾಗಿ ಇದು ಥರ ಇದೆ, ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. ಬಟ್ ಮನೆ ಚೆನ್ನಾಗಿದೆ, ಮನೆದು ಏನು ಪ್ರಾಬ್ಲಮ್ ಇಲ್ಲ, ಮನೆ ತುಂಬ ಚೆನ್ನಾಗಿದೆ. ಈ ಥರ ಕ್ವೀನ್ ಸೈಜ್ ಬೆಡ್ ಹಾಕುವಂಥದ್ದು ಒಂದು ಬೆಡ್ರೂಮು, ಅದಕ್ಕೆ ಅಟ್ಯಾಚ್ ಬಾತ್ರೂಮ್ ಇದೆ ಈ ಒಂದು ರೂಮ್ಗೆ, ಅದು ಚೆನ್ನಾಗಿದೆ. ಮತ್ತು ಆ ಕಡೆ ಸಣ್ಣದೊಂದು ರೂಮ್ ಮಾಡಿದ್ದಾರೆ. ಸೊ ಅದಕ್ಕೂ ಬೆಸ್ಟ್ ಆಪ್ಷನ್, ಯಾಕೆಂದರೆ ಪ್ರತಿಯೊಬ್ಬರ ಹತ್ರ ವಾಷಿಂಗ್ ಮಿಷಿನ್ ಇರುತ್ತೆ. ಇಷ್ಟು ಸ್ಪೇಸಲ್ಲಿ ವಾಷಿಂಗ್ ಮಿಷಿನ್ ಜಾಗ ಇಲ್ಲ ಅಂದಿದ್ರೆ ಕಷ್ಟ ಆಗ್ಬಿಡ್ತಾಯಿತ್ತು. ಆಮೇಲೆ ನಾನು ಡಿಶ್ ವಾಷರ್ ತೊಗೋಬೇಕಂತ ಅಂದ್ಕೊಂಡಿದ್ದೆ. ಆಮೇಲೆ ನಾನು ಇಲ್ಲಿ ಬಂದಮೇಲೆ ಪ್ಲ್ಯಾನ್ ಮಾಡಿದೆ ಎಲ್ಲಿ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ ಅಂತ. ಈ ಸ್ಪೇಸಲ್ಲಿ ಎಲ್ಲೂ ಸೂಟ್ ಆಗಲಿಲ್ಲ, ಸ್ವಲ್ಪ ಆ ಸೈಜ್ಗೂ ಇದಕ್ಕೂ ಇಡಕ್ಕೆ ಜಾಗನೇ ಇರಲಿಲ್ಲ. ಮತ್ತೆ ತೊಗೊಂಡು ಅಯ್ಯೋ ಯಾಕೆ ತೊಗೊಂಡೆ ಅಂತ ಫೀಲ್ ಬಂದುಬಿಟ್ರೆ ತುಂಬ ಕಷ್ಟ. ಹಾಗಾಗಿ ಅದನ್ನು ಹೋಲ್ಡ್ ಮಾಡಿ ಬೇಡ ಈಗ ಪರವಾಗಿಲ್ಲ, ನಾನು ಕೈಯಲ್ಲೇ ವಾಶ್ ಮಾಡ್ತೀನಿ, ಮುಂದೆ ನೋಡೋಣ ಅಂತ. ಓಕೆ ಆಯಿತು, ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಅದು ಅಲ್ಲಿಗೆ ನಿಂತೋಯ್ತು. ಅದಕ್ಕೆ ಡಿಶ್ ವಾಷರ್ನ ತೊಗೊಳ್ಳಿಲ್ಲ. ಸೊ ಈ ಥರ ಇದೆ ಪ್ರಗತಿ ರೂಮು. ಇನ್ನೊಂದು ಸರಿ ತೋರಿಸ್ಬಿಡ್ತೀನಿ. ಇಷ್ಟೇ ಈ ಒಂದು 2 BHK ಮನೆ. ಈ ಏರಿಯಾದಲ್ಲಿ ಈ ಥರ ಮನೆ ಸಿಗೋದು ತುಂಬ ಕಷ್ಟ. ಆಮೇಲೆ ತುಂಬ ರೇಟ್ ಇದೆ ಈ ಕಡೆ, ಬಾಡಿಗೆ ಹೇಳಿದ್ರೆ ನಂಬಲ್ಲ, ಬಟ್ ಇದೆ. ನಾವು ಇನ್ನೂ ಲಕ್ಸುರಿಯಾಗಿ 2 BHK ಬೇಕಂತಂದರೆ 70,000 ರೂಪಾಯಿ ಆದರೂ ಕೊಡಬೇಕು. 40,000ಕ್ಕೆ ಈ ರೇಂಜಿಗೆ ಮನೆ ಸಿಕ್ಕಿದೆ. ನಾವು ಆಲ್ಮೋಸ್ಟ್ ಕರೆಕ್ಟಾಗಿ 40,000 ಬಾಡಿಗೆ ಕಟ್ತೀವಿ. ಸೊ ಅಷ್ಟಕ್ಕೆ ಈ ಒಂದು ಮನೆ ನಿಮ್ಗೆ 70,000 80,000 ಅಂದರೆ ಸ್ವಲ್ಪ ಇನ್ನೂ ಐಫೈ ಆಗಿ ಸ್ವಲ್ಪ ವಿಶಾಲವಾಗಿ ಚೆನ್ನಾಗಿ 2-3 ಬಾಲ್ಕನಿ ಇರೋ ಥರ ಆ ಥರ ಸಿಗುತ್ತೆ. ಸುಮಾರಾಗಿ ಅಂದ್ರೂ ಅದೇ ಥರ ಸಿಗುತ್ತೆ, ಏನು ಮಾಡೋಕ್ಕಾಗಲ್ಲ. ಮತ್ತು ನಮ್ಮ ಫ್ಯಾಮಿಲಿ ಜೊತೆಗೆ ಇದೊಂದು ಕ್ಯೂಟಾಗಿರೋ ಕ್ಯಾಟು ಅಡಿಷ್ನಲ್ ಆಗಿ ಆ್ಯಡ್ ಆಗಿದೆ, ಲಕ್ಕಿ ಅಂತ. ನಾವು 4 ಜನ ಇದ್ವಿ. ಇವಾಗ ಇದೊಂದು, ನನಗೆ ನಾಯಿಮರಿ ಅಂದರೆ ತುಂಬ ಇಷ್ಟ. ನಾಯಿಮರಿ ಮೇಂಟೈನ್ ಮಾಡೋಕ್ಕಾಗಲ್ಲ, ಕ್ಯಾಟ್ ಸ್ವಲ್ಪ ಕ್ಲೀನಾಗಿರುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡೆ. ಫೈನಲಿ ಒಂದು ಸರಿ ನಾನು ಮನೇನು ಹೆಂಗಿದೆ ಅಂತ ತೋರಿಸ್ಬಿಡ್ತೀನಿ ಕ್ವಿಕ್ಕಾಗಿ. ಸೊ ಅವಾಗ ನಿಮ್ಗೊಂದು ಐಡಿಯಾ ಬರುತ್ತೆ, ಯಾಕೆಂದರೆ ಇಲ್ಲೊಂದು ತೋರಿಸಿದ್ರೆ ನಿಮ್ಗೆ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು. ನಿಮ್ಗೇನಾದರೂ ಐಡಿಯಾ ಬೇಕಾ ಬಾಡಿಗೆ ಮನೆ ಕಟ್ಟೋದಕ್ಕೆ? ಹೆಂಗಿದೆ, ಚೆನ್ನಾಗಿದ್ರೆ ಇದೇ ಥರ ಪ್ಲ್ಯಾನ್ ಮಾಡಿ ಕಟ್ಕೊಳ್ಳಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ಸ್ಪೇಸ್ನು ಎಲ್ಲ ಯುಟಿಲಿಟಿನೂ ಕೊಟ್ಟು ಯೂಸ್ ಮಾಡ್ಕೊಂಡಿದ್ದಾರೆ ಜಾಗನ. ಸೊ ಏನು ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕೂಡ ಹೇಳಿ. ಈ ಒಂದು ಪುಟಾಣಿ ಮನೆ, ಅದಕ್ಕೆ ನಾನು ಡೈಲಿ ವ್ಲಾಗ್ ಜೊತೆಗೇ ಹಾಕ್ಬಿಟ್ಟಿದ್ದೀನಿ. ಇನ್ನು ನಾಳೆ ಪ್ರಗತಿ ಬರ್ತಡೆ, ಸೊ ನೆಕ್ಸ್ಟ್ ಪ್ರಗತಿ ಬರ್ತಡೆ ವ್ಲಾಗ್ ಬರುತ್ತೆ, ನೋಡಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಆ್ಯಂಡ್ ಇಷ್ಟೋ ತನಕ ನನ್ನ ವಿಡಿಯೋಗೆ ಟೈಮ್ ಕೊಟ್ಟು ನೋಡಿದ್ದಕ್ಕೆ ತುಂಬ 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 ಥ್ಯಾಂಕ್ಸ್. ವ್ಯಾಲ್ಯೂಬಲ್ ವಿಡಿಯೋಸನ್ನೇ ಕೊಡ್ತೀನಿ, ನಿಮ್ಗೆ ಇಷ್ಟ ಆಗುವಂಥ ವಿಡಿಯೋಗಳನ್ನೇ ಕೊಡ್ತೀನಿ. ಆಮೇಲೆ ನಿಮ್ಮ ಮನಸ್ಸು ಯಾವುದೇ ಕಾರಣಕ್ಕೂ ಚಂಚಲ ಆಗದಲ್ಲೇ ಇರೋವಂತಹ ವಿಡಿಯೋಸ್ಗಳನ್ನೇ ನಾನು ಕೊಡ್ತೀನಿ. ನನ್ನಂಥ ಮೈಂಡ್ಸೆಟ್ ಇರೋ ಜನಗಳೇ ನನ್ನ ವಿಡಿಯೋಸನ್ನು ನೋಡಲಿ ಅಂತ ನಾನು ಆಸೆ ಕೂಡ ಪಡ್ತೀನಿ. ಸೊ ಅಷ್ಟೇ, ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಕೊಡಮ್ಮ ಅವನಿಗೆ.